ಸೊ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಜೆ ಮೇಲೆ ಈಚೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 6 o'clock ಆಗಿದೆ. ಇವಾಗ ಏನಪ್ಪ ಅಂದರೆ ಪೂಜೆಗೆ ಸ್ವಲ್ಪ ಐಟಮ್ಸ್ ಬೇಕು, ಅಂದರೆ ಹೂ ತರಬೇಕು. ಆಮೇಲೆ ಸ್ವಲ್ಪ ಬಂದವ್ರಿಗೆಲ್ಲ ಡೆಕೋರೇಷನ್ ಅಂದರೆ ಕುಂಕುಮ ಎಲ್ಲ ಕೊಡ್ತೀವಲ್ಲ, ಅದಕ್ಕೆ ಕವರ್ ಲಾಸ್ಟ್ ಟೈಮ್ ತೊಗೊಂಡಿಲ್ಲ, ಅದೊಂದು ತೊಗೋಬೇಕು. ಆಮೇಲೆ ಸ್ವಲ್ಪ ಫ್ರೂಟ್ಸು, ಸ್ವಲ್ಪ ಸ್ವೀಟ್ಸು, ಅದು ಇದು ತೊಗೋಬೇಕು. ಅದಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಆನ್ ದ ವೇ ಸಿಕ್ಕಿದ್ರೆ ಸ್ವಲ್ಪ ಪಾಟ್ಸ್ ಕೂಡ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆನ್ ದ ವೇ ಇವಾಗ ಹೊರಟಿದ್ದೀವಿ. ಇನ್ನು ನಾವು ಆನ್ ದ ವೇ ಹೋಗಬೇಕಾದ್ರೇ ಡಿಸೈಡ್ ಮಾಡ್ಕೋತಾ ಇದ್ವಿ ಎಲ್ಲಿಗೆ ಹೋಗೋಣ, ಎಲ್ಲಿ ಎಲ್ಲ ಐಟಮ್ಸ್ ಸಿಗತ್ತೆ. ಲೈಕ್ ನಮಗೆ ಸ್ವಲ್ಪ ಪಾಟ್ಸ್ ಬೇಕಾಗಿತ್ತು, ಹಾಗೆ ಪೂಜೆ ಐಟಮ್ಸು ಬೇಕಾಗಿತ್ತಲ್ಲ. ಸೊ ಅದನ್ನು ಡಿಸೈಡ್ ಮಾಡಿಕೊಂಡು ವಿಶಾಲ್ ಮಾರ್ಟಿಗೆ ಹೋಗುವ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಇನ್ನು ನಾವು ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಗೋಲ್ಗಪ್ಪ ಕಾಣಿಸ್ತು. ಸೊ ಗೋಲ್ಗಪ್ಪ ತಿನ್ನಬೇಕು ಅಂತ ಕ್ರೇವಿಂಗ್ ಆಯಿತು. ಆಲ್ಮೋಸ್ಟ್ ಗೋಲ್ಗಪ್ಪ ತಿಂದು ನಾನು 1.5 month ಆಗಿತ್ತು. ಸರಿ ಅಂತ ಹೇಳಿಬಿಟ್ಟು ಗೋಲ್ಗಪ್ಪ ತಿನ್ನೋಣ ಅಂದ್ಕೊಂಡೆ. ಸೊ ನಾನು ಗೋಲ್ಗಪ್ಪ ತೊಗೊಂಡೆ. ಇನ್ನು ವಿಕ್ಕಿ ಬಂದ್ಬಿಟ್ಟು ಸಮೋಸ ಚಾಟ್ ತೊಗೊಂಡ. ಸೊ ಅದನ್ನು ಕೂಡ ಟೇಸ್ಟ್ ಮಾಡಿಸ್ತಿದ್ದ, ಹಿಂಗಿದೆ ನೋಡ್ತೀನಿ ನೋಡು, ನಿಂಗೆ ಇಷ್ಟ ಆಗುತ್ತಾ ಅಲ್ವಾ ಅಂತ. ಸೊ ನನಗೆ ಸಮೋಸ ಚಾಟ್ಗಿಂತ ಗೋಲ್ಗಪ್ಪನೇ ಸ್ವಲ್ಪ ಇಷ್ಟ ಆಯಿತು. ಸೊ ಈಗ ವಿಶಾಲ್ ಮಾರ್ಟ್ ಹತ್ರ ಬಂದಿದ್ದೀವಿ. ಇಲ್ಲಿ ತುಂಬ ದಿನ ಆಗಿತ್ತು, ಒಂದು ಗೋಲ್ಗಪ್ಪ ತಿಂದ್ವಿ. ನೀ ಏನು ತೊಗೊಂಡ? ಮಸಾಲ ಪುರಿ. ವಿಕ್ಕಿ ಮಸಾಲ ಪುರಿ ತೊಗೊಂಡ. ಸೊ ಇದು ತಿಂದ್ಬಿಟ್ಟು ಇವಾಗ ಶಾಪಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಇನ್ನು ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸಿ ಒಳಗಡೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಕುಕ್ಕೂ ಎತ್ಕೊಂಡಿದ್ವಿ ಅಲ್ವಾ. ಸೊ ನಾವು ಹೋಗಿದ್ದೆ ಏನಕ್ಕೋ ತಂದಿದ್ದೆ ಏನೋ, ಅದು ಏನೇನಂತ ಆಮೇಲೆ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇವತ್ತು ಪ್ಯಾಲೇಸಿಗೆ ಲೈಟ್ ಹಾಕಿದ್ರು. ಲಾಸ್ಟ್ ಟೈಮ್ ಬಂದಾಗಲೂ ನಾನು ಲೈಟ್ ನೋಡಬೇಕು ಅಂದ್ಕೊಂಡೆ ನಾವು ಈ ರೋಡಲ್ಲಿ ಬಂದ್ವಿ, ಬಟ್ ಲೈಟ್ ಹಾಕಿರಲಿಲ್ಲ. ಇವತ್ತು ಲೈಟ್ ಹಾಕಿದ್ರು, ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಲ್ಲರೂ ಅಂದರೆ ಎಲ್ಲರೂ ಲೈಟ್ ನೋಡೋಕ್ಕೆ ಅಂತಲೇ ಸ್ವಲ್ಪ ಜನ ವೀಕೆಂಡ್ ಅಲ್ವಾ ಬಂದಿದ್ದರು. ಹಾಗೆ ನಾನು ಸ್ವಲ್ಪ ವೀಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋಣ ಚೆನ್ನಾಗಿದೆ ಅಂತ ವೀಡಿಯೋ ರೆಕಾರ್ಡ್ ಮಾಡಿಕೊಂಡೆ. ಆ್ಯಕ್ಚುಲಿ ಏನೇ ಹೇಳಿ ಕ್ಯಾಮ್ರಾಗಿಂತ ಲೈವಾಗಿ ನೋಡೋದಾಗ ಎಕ್ಸ್ಪೀರಿಯನ್ಸ್ ತುಂಬ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ನನಗೆ ಸಡನ್ನಾಗಿ ನೋಡೋದ್ನೆಲ್ಲ ಖುಷಿ ಆಯಿತು. ಲಾಸ್ಟ್ ಟೈಮ್ ಲೈಟ್ ನೋಡಬೇಕು ಅಂತ ಬಂದಿದ್ವಿ ಇದೇ ಟೈಮಲ್ಲಿ, ಇದೇ ವೀಕು, ಬಟ್ ಹಾಕಿರಲಿಲ್ಲ. ಇವತ್ತು ಹಾಕಿದ್ದಾರೆ. ಇನ್ನು ಲೈಟೆಲ್ಲ ನೋಡ್ಕೊಂಡಾದ್ಮೇಲೆ ಅಲ್ಲೇ ಸ್ವಲ್ಪ ಮುಂದೆ ಹೋಗ್ತಾ ಸ್ವಲ್ಪ ಕಾರ್ನ್ ಸಿಕ್ತು. ನನಗೆ ಸುಟ್ಟಿರೋ ಜೋಳ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಅದು ತೊಗೊಳ್ಳೋಣ ಅಂತ ಅನ್ಕೋತಾ ಇದ್ವಿ. ಬಟ್ ಅದರಲ್ಲಿ ಸುಟ್ಟಿರೋ ಜೋಳ ಇರಲಿಲ್ಲ, ಬೇಯಿಸಿರೋ ಜೋಳ ಇತ್ತು. ಸ್ವೀಟ್ ಕಾರ್ನೇ ಬೇಯಿಸ್ಬಿಟ್ಟು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಟ್ರು. ಇನ್ನೇನು ಮಾಡೋದು ಅಂತ ಅದನ್ನೇ ತೊಗೊಂಡ್ವಿ. ಒಂದು ತೊಗೊಬನ್ನಿ ಸಾಕು. ಬೇಯಿಸಿರೋದು ಬೇಡ, ಸುಟ್ಟಿರೋ ಜೋಳ ಬೇಕು ನನಗೆ. ಸೊ ಇವಾಗ ನಾವು ಬೆಳಗ್ಗೆನೇ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಗಿತ್ತು ಅಂತ. ಇವತ್ತು ಆ್ಯಕ್ಚುಲಿ ನೆನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ನಾವು ಹೋಗಿದ್ದೆ ಏನಕ್ಕೋ, ಬಟ್ ಬೇರೆ ಏನೇನೋ ತೊಗೊಂಡು ಬಂದ್ವಿ. ಅದನ್ನು ಹೋಗಿ ಬಂದಮೇಲೆ ತೋರಿಸ್ತೀನಿ. ಸೊ ಇವತ್ತು ಸ್ಯಾರಿ ಹಾಕೊಂಡು ಈ ಥರ ರೆಡಿಯಾಗಿದ್ದೇನೆ. ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಹೋಗ್ಬಿಟ್ಮೇಲೆ ಸಿಗ್ತೀನಿ. ಸೊ ಈಗ ಹೊರಟಿದ್ದೀವಿ. ಆ್ಯಕ್ಚುಲಿ ಇನ್ನು ಬೇಗ ಹೊರಡಬೇಕಾಯಿತು, ಸ್ವಲ್ಪ ಲೇಟ್ ಆಯ್ತು ಇವತ್ತು. ಇವನಿಂದನೇ ಲೇಟಾಗಿತ್ತು ಅಲ್ವಾ ಕುಕ್ಕು? ಅಲ್ಲ, ನಿನ್ನಿಂದ. ಕೈ ಎತ್ತು. ಸೊ ಇವಾಗ ಆಲ್ಮೋಸ್ಟ್ ಬೆಟ್ಟ ಹತ್ತಿದ್ದೀವಿ. ನಾವು ಕಾರ್ ತೊಗೊಂಡಾಗಿಂದ ಇಲ್ಲಿ ಬಂದು ಪೂಜೆ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಹಾಗೇ ಇರಲಿಲ್ಲ. ಸರಿ ಇವತ್ತು ಹೋಗಿ ಪೂಜೆ ಮಾಡಿಸ್ಕೊಬರೋಣ ಅಂತ ಹೊರಟಿದ್ದೀವಿ. ಲಾಸ್ಟ್ ಟೈಮ್ ನಾವು ಬಂದಾಗ ಬೈಕಲ್ಲಿ ಬಂದಿದ್ವಿ, ಬೇಗ ಎದ್ಬಿಟ್ಟು ಬಂದಿದ್ವಿ ಅಲ್ವಾ? ಎಷ್ಟು ಗಂಟೆಗೆ? 5 ಗಂಟೆ 5:15 ಬಂದಿದ್ವಿ. ಇವತ್ತು ಸ್ವಲ್ಪ ಲೇಟ್ ಆಯಿತು. ಇವಾಗಲೇ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಲ್ಲಿ. ಇವತ್ತು ಆಲ್ಮೋಸ್ಟ್ 7:30 ಆದರೂ ವೆದರ್ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ, ಫಾಗ್ ಎಲ್ಲ ಇತ್ತು. ಹಾಗೆ ಇವತ್ತು ಏನು ಅಷ್ಟು ರಶ್ ಇರಲ್ಲ, ಯಾಕಂದರೆ ಬರೀ ಫ್ರೈಡೇ ಮಾತ್ರ ತುಂಬ ರಶ್ ಇರುತ್ತೆ. ಯಾವ ಥರ ಲಾಸ್ಟ್ ಟೈಮ್ ಇಲ್ಲೆಲ್ಲ ಕುದುರೆ ಎಲ್ಲ ಹೋಗ್ತಾ ಇತ್ತು ವಾಕಿಂಗಿಗೆ. ಆನೆ ಕರ್ಕೊಂಡ್ರಲ್ವಾ? ಇಲ್ಲೆಲ್ಲ ವಾಕ್ ಮಾಡ್ಸಲ್ವಾ? ಮತ್ತೆ ಬೆಟ್ಟ ಕಟ್ಟಿಸ್ತಿರ್ತಾನೆ ಆನೆನ? ಬೇಡ. ಸೊ ಯಾವ್ದ್ರ ಥರ? ಇದ್ರ ಥರ
ಇನ್ನರ್ ವೀಲ್ ಕ್ಲಬ್ ಆಫ್ ಮೈಸೂರು. ಎಂತ ಕುಳಪ್ಪನ್ ತೋರಿಸು. ಫಾಗ್ ಹೆಂಗಿದೆ ನೋಡಿ ಯಪ್ಪ. ವಿಕ್ಕಿ ಫಾಗ್ ನೋಡಿ ಹೆಂಗಿದೆ. ಅಲ್ಲೋಡು ಮುಂದೆ. ಸೊ ಇನ್ನು ನಾನು ಒಳಗಡೆ ಹೋಗಿ ಪೂಜೆ ಐಟಮ್ಸ್ ಎಲ್ಲ ತೊಗೊಂಡು ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಬಂದೆ. ನಾನು ಹೋದ್ಮೇಲೆ ಕುಕ್ಕುನ್ ನಾನು ಹಿಡ್ಕೊಂಡಿದ್ದೆ, ವಿಕ್ಕಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬಂದ. ಅದಾದಮೇಲೆ ವಿಕ್ಕಿಗಿದು ತುಂಬ ಆಸೆ, ಏನು ಕೈ ಕಟ್ಕೋಬೇಕು ದಾರ ಅಂತ. ಸೊ ಅವ್ನು ಆಲ್ರೆಡಿ ಕಟ್ಟಿಸ್ಕೊಂಡಿದ್ದೆ, ನನಗೂ ಕಟ್ಟಿಸ್ಕೊ ಅಂತ ಹೇಳ್ತಿದ್ದ. ಸೊ ನಾವು ಒಂದು ದಾರ ಕಟ್ಟಿಸ್ಕೊಂಡೆ. ಇನ್ನು ನೆಕ್ಸ್ಟು ಪೂಜೆ ಐಟಮ್ಸ್ ಎಲ್ಲ ಪೂಜೆ ಮಾಡಿಸ್ಕೊಂಬಂದಿದ್ದು ಐಟಮ್ಸ್ ಎಲ್ಲ ಒಂದು ಕವರಿಗೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಒಂದು ಕವರಿಗೆ ಹಾಕ್ಕೊಂಡ್ವಿ. ಇವತ್ತು ಎಷ್ಟು ಬೇಗ ದರ್ಶನ ಆಯಿತು ಅಂದರೆ ಒಂದು 15 ಮಿನಿಟ್ಸ್ ಒಳಗಡೆ ದರ್ಶನ ಆಗೋಯ್ತು. ರಶ್ ಏನೂ ಇರಲಿಲ್ಲ. ಸೊ ದರ್ಶನ ಎಲ್ಲ ಮುಗೀತು. ಇವತ್ತೇನು ರಶ್ ಇರಲಿಲ್ಲ, ಅಷ್ಟೊಂದು ಬೇಗನೆ ದರ್ಶನ ಆಯಿತು. ಸೊ ನೀಟಾಗಿ ದರ್ಶನ ಎಲ್ಲ ಆಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಇವಾಗ ಮತ್ತೆ ವಾಪಸ್ ಹೊರಟಿದ್ದೀವಿ. ಒಂದು ಹಾಫ್ ಆನ್ ಅವರ್ ಅಲ್ಲ, ಒಂದು 10-20 ಮಿನಿಟ್ಸ್ ಅಷ್ಟೇ ಎಲ್ಲ ಆಗಿದ್ದು. ಒಂದು 10-20 ಮಿನಿಟ್ಸ್ ಒಳಗಡೆ ದರ್ಶನನೇ ಆಗೋಯ್ತು. ಸೊ ಇವಾಗ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಇಲ್ಲೇ ಆನ್ ದ ವೇ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಯಾವುದಿದು ರೆಸಾರ್ಟು. ಸೊ ಇಲ್ಲಿಗೆ ಬ್ರೇಕ್ಫಾಸ್ಟ್ ಹಿಂಗೆ ಮಾಡ್ಕೊಂಡು ಹಂಗೆ ಮನೆಗೆ ಹೋಗೋಣ, ಒಂದೇ ಸತಿ ಅಡುಗೆ ಮಾಡ್ಕೋಬೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ನಾನು ಬ್ರೇಕ್ಫಾಸ್ಟಿಗೆ ಇಡ್ಲಿ ವಡೆ ತೊಗೊಂಡಿದ್ದೀನಿ. ಅಲ್ಲಿ ಒಳಗಡೆ ಪೆಟ್ಸ್ ಅಲ್ಲೋ ಇಲ್ಲ, ನಮ್ಮ ಕುಕ್ಕು ಇದನ್ನಲ್ಲ, ಅದಕ್ಕೆ ನಾನು ಇಲ್ಲಿ ಕಾರಲ್ಲೇ ತಿಂತಾಯಿದ್ದೀನಿ. ಸೊ ಇನ್ನು ಎಲ್ಲ ಬಂದ್ವಿ. ನೆನ್ನೆ ತೊಗೊಂಬಂದಿದ್ದ ಐಟಮ್ಸ್ ಇಷ್ಟೇ. ಒಂದು ಸ್ವಲ್ಪ ಪಾಟ್ಸ್ ತೊಗೊಂಡ್ವಿ, ಹಾಗೆ ಇದೊಂದು ಚೇರು ಮತ್ತು ಇದೊಂದು ಟೇಬಲ್. ಸೊ ಇಲ್ಲಿ ಈ ಏರಿಯಾದಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ, ಹಾಗೆ ಒಂದು ಮ್ಯಾಟ್ ಹಾಕೊಂಡ್ಬಿಟ್ರೆ ಸ್ವಲ್ಪ ನೀಟಾಗಿ ಕಾಣುತ್ತೆ. ಇಲ್ಲೆಲ್ಲ ಪಾಟ್ಸ್ ಇಟ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ನೆನ್ನೆ ನಾವು ಫ್ರೂಟ್ಸು, ಬಾಳೆ ಕಂದು ಅದು ಇದು ಎಲ್ಲ ತರೋಕೆ ಹೋಗಿದ್ವಿ, ಬಟ್ ಅದು ತರೋಕ್ಕಾಗಿಲ್ಲ. ಇನ್ನೊಂದು ಏನಂತ ಯೋಚನೆ ಮಾಡಿದ್ವಿ ಅಂದರೆ, ಒಂದು ವಾರಕ್ಕೆ ಅದು ಇರೋಲ್ಲ, ಬೇಗ ಹಾಳಾಗೋಗ್ಬಿಡುತ್ತೆ, ಫ್ರೆಶ್ಶಾಗೆ ತಂದುಕೊಡ್ತೀನಿ ಅಂತ ಹೇಳ್ದ. ಸೊ ಅದಕ್ಕೆ ನಾವು ಬರೀ ಇದು ಪಾಟ್ಸ್ ಬೇಕಾಗಿತ್ತು, ಒಂದು ಸ್ವಲ್ಪ ಗಿಡಗಳು ಹಾಕ್ಕೊಳ್ಳೋಣ ಅಂತ. ಹಾಗೆ ಆ ಚೇರು ಮತ್ತು ಒಂದು ಟೇಬಲ್ ತೊಗೊಂಡಿದ್ದೀವಿ. ಸೊ ಸದ್ಯಕ್ಕೆ ಇಷ್ಟೇ. ಇನ್ನು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟು ಈಚೆನೇ ಮಾಡಿದ್ವಿ. ಇವತ್ತು ಒಂಥರ ತವ್ವೆ ಥರ ಮಾಡೋಣ ಅಂತ ಅಂದ್ಕೊಂಡು ಬೇಳೆ ಬೇಯಕ್ಕಿಟ್ಟಿದ್ದೀನಿ. ಸೊ ಅಡುಗೆ ಆಗಿದ ತಕ್ಷಣ ನನ್ನ ಕೆಲಸನೂ ಮಾಡಬೇಕು. ಆಲ್ರೆಡಿ ಲಾಗಿನ್ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಕೆಲಸ ಇದೆ ಈ ನಡುವೆ ಅಂತೂ. ಸೊ ಇನ್ನು ನಾವು ಮನೆಗೆ ಬಂದ್ಬಿಟ್ಟು ಸ್ವಲ್ಪ ಕ್ಲೀನಿಂಗ್ ಇತ್ತು, ಅದು ಇದು ಎಲ್ಲ ಕೆಲಸ ಇತ್ತು, ಚಿಕ್ಕ ಪುಟ್ಟ ಕೆಲಸ ಅದೆಲ್ಲ ಮುಗಿಸಿದ್ದಾಯಿತು. ಈಗ ಅಡುಗೆಗೆ ಇಟ್ಟಿದ್ದೀನಿ, ಹಾಗೆ ನಾನು ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ದ್ಯಾಟ್ಸ್ ಇಟ್ ಫಾರ್ ದ ವಿಡಿಯೋ.